ಬನ್ನಿ ಸ್ನೇಹಿತರೆ, ಇವತ್ತು ಬಂಗಡೆ ಮೀನು ಪುಳಿ ಮುಂಚಿ ಸಾರು ಮಾಡೋಣ. ನೋಡಿ, ಈ ಥರ ರೆಡಿ ಆಗುತ್ತೆ. ಈ ಥರ ಕಲರ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಬನ್ನಿ, ನನಗೆ ಮಸಾಲೆ ರುಬ್ಬಲಿಕ್ಕೆ ಸಾಮಾನು ಏನೆಲ್ಲ ಬೇಕಂತ ಹೇಳ್ತೀನಿ. ಮೊದಲು ಹುರಿದದ್ದು ಕೊತ್ತಂಬರಿ ನಾನೆಲ್ಲ ಮೊದಲೇ ಹುರಿದಿಟ್ಕೊಂಡಿದ್ದೀನಿ, ನಿಮ್ಗೆ ಹಾಕಲಿಕ್ಕೆ ತೋರಿಸ್ತೀನಿ. ಮೆಂತ್ಯ, ಓಮ ಮತ್ತು ಹುಳಿ, ಒಣಮೆಣಸು ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ನಮಗೆ ಬೇಕಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ತುರಿ ಹಾಕಲಿಕ್ಕಿಲ್ಲ. ನನಗೆ ಒಣಮೆಣಸು ಹಾಕಿದ್ದೀನಿ, ಸ್ವಲ್ಪ ಓಮ, ಜೀರಿಗೆ ಮತ್ತು ನಾನು ಮೆಣಸಿನ ಕಾಳು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೀನಿ. ಈಗ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಬಂಗಡೆ ಮೀನು. ಅದನ್ನು ಕುಯ್ಯೋದು ತೋರಿಸ್ಕೊಡ್ತೀನಿ. ಈ ಥರ ಕುಯ್ದು ರೆಡಿ ಮಾಡಿ ಸಾಂಬಾರು ಮಾಡ್ತೀನಿ ನಾನು. ಈಗ ನೋಡಿ, ಇದನ್ನು ಕುಯ್ದು ನೋಡಿ ಈ ಥರ ಮಾಡಿ ಕೊಯ್ದರೆ ಆಯಿತು. ಬಂಗಡೆ ಕೊಯ್ಲಿಕ್ಕಂತೂ ತುಂಬಾ ಈಸಿ ಆಗುತ್ತೆ. ಮೀನು ಕೊಯ್ದುಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆಲ್ಲ ಸಾಂಬಾರು ಮಸಾಲೆ ರೆಡಿ ಆದಮೇಲೆ ಮಾಡಲಿಕ್ಕೆಲ್ಲ ಸರಿಯಾಗುತ್ತೆ. ಅದಕ್ಕೆ ನನಗೆ ಮೀನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬಂಗಡೆ ಕೊಯ್ಲಿಕ್ಕೆ ಅದರಲ್ಲಿ ಹೆಜ್ಜರೇನು ಇರೋದಿಲ್ಲ ಹೆಚ್ಚಾಗಿ, ಹಾಗಾಗಿ ಬಂಗಡೆ ಕೊಯ್ಲಿಕ್ಕೆ ತುಂಬಾ ಈಸಿ. ಇದಾದಮೇಲೆ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಫ್ರೈ ಮಾಡಿಕೊಳ್ಳಿಕ್ಕೆ ಮಸಾಲ ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿ, ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಟೊಮೆಟೊ ಹಾಕಿ ಸಾಕು. ನಿಮಗೆ ಹುಳಿ ಹಾಕಿದ್ದೀವಲ್ಲ, ಒಂದು ಟೊಮೆಟೊ ಸಾಕು. ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ನಾನೊಂದು 2-3 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಪೀಸು ಶುಂಠಿ, ಅದನ್ನು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ರುಬ್ಬಿದ್ದನ್ನು ಹಾಕ್ಕೊಳ್ಬೋದು. ನಾನು ಇದೀಗ ರುಬ್ಬಿದ್ದನ್ನು ಹಾಕ್ತೀನಿ, ಅದು ಫ್ರೈ ಆಗಿದೆ. ನೋಡಿ, ಇದಕ್ಕೆ ನಿಮಗೆ ಎಷ್ಟು ಹದ ಬೇಕಂತ ಅಷ್ಟು ನೀರು ಹಾಕ್ಕೊಳ್ಳಿ. ಕೆಲವರಿಗೆ ದಪ್ಪ ಬೇಕಾಗುತ್ತೆ, ಕೆಲವರಿಗೆ ಸ್ವಲ್ಪ ತೆಳ್ಳಗಿರಬೇಕು. ನಾನು ನೀರು ಹಾಕಿ ಹದ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಹದ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಕಲ್ಲರು, ಹುಳಿ ಎಲ್ಲದು. ಇದಕ್ಕೆ ತೆಂಗಿನಕಾಯಿ ಉಪಯೋಗಿಸ್ಲಿಕ್ಕಿಲ್ಲ. ಈ ಥರ ಇದು ನನಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ 1-2 ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕ್ಕೊಳ್ಳಿ. ಈಗ ಮೀನು ಹಾಕಿದ ನಂತರ 1-2 ಕುದಿ ಬಂದರೆ ಸಾಕಾಗುತ್ತದು. ಮೀನು ಚೆನ್ನಾಗಿ ಬೇಯ್ತದೆ. ಈ ಮೀನು ಹೆಚ್ಚು ಬೇಯಲಿಕ್ಕೆ ಬೇಕಂತ ಇಲ್ಲ, ಕೆಲವು ಮೀನೆಲ್ಲ ತುಂಬ ಕುದಿಸಬೇಕು. ಇದೊಂದು 2 ಕುದಿ ಬಂದರೆ ಸಾಕು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಹೀಗೆ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಏನಾದರೂ ಹೇಳಲಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.